ಆಲ್. ನಾವಿವತ್ತು ಏನರ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂದರೆ ನಾವಿವತ್ತು CMCA ಬಗ್ಗೆ ತಿಳ್ಕೊತಾ ಇದ್ದೀವಿ. ಫಸ್ಟು ನಾನು CMCA ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ. ಮೂವ್ಮೆಂಟ್ ಫಾರ್ ಸಿವಿಕ್ ಅವೇರ್ನೆಸ್ ಅಂತ ಹೇಳಿ. ಇವತ್ತು ನಾವು ಈ CMCA ಏನರ ಮೇಲೆ ಕೆಲಸ ಮಾಡುತ್ತೆ, ಈ CMCA ಅಂದರೆ ಏನು ಅಂತ ಹೇಳಿ ಇವತ್ತು ತಿಳ್ಕೊತಾ ಇದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಸ್ ಎಲ್ಲ ಆಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. CMCA ಅಂದರೆ ಏನು, ಇದು ಏನು ಕೆಲಸ ಮಾಡುತ್ತೆ ಅಂದರೆ CMCA ಮಕ್ಕಳಿಗೋಸ್ಕರ ಇರುವಂಥ ಒಂದು ಸಂಸ್ಥೆ. ಇದು ಮಕ್ಕಳಲ್ಲಿ ನಾಗರಿಕ ಜಾಗೃತಿ ಮೂಡಿಸೋದಕ್ಕೋಸ್ಕರ ಸ್ಥಾಪನೆ ಮಾಡಲಾಗಿದೆ. ನೋಡ್ತಾ ಇರ್ಬೋದು, ನಾನು ನಿಮಗೆ ಹೇಳೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ, ಇದು ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು, ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ತಿಳ್ಕೊಳೋಣ. ಇದು 2000ರಲ್ಲಿ ಸ್ಥಾಪನೆ ಆಗಿದೆ. ಇದ್ರ ಹೆಡ್ ಆಫೀಸ್ ಇರೋದು ಕರ್ನಾಟಕ ಕೋರಮಂಗಲ ಬೆಂಗಳೂರಲ್ಲಿದೆ. ಒಂದು ಖುಷಿ ಪಡುವಂಥ ವಿಷಯ, ಇದು ನಮ್ಮ ಭಾರತದಾದ್ಯಂತ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅಧ್ಯಕ್ಷರು ಬಂದು ಅರುಣ್ ರಾಮನ್, ಆಶೀಶ್ ಪಟೇಲ್ ನಿರ್ದೇಶಕರು, ರಾಹುಲ್ ದ್ರಾವಿಡ್ ರಾಯಭಾರಿ, ರಮೇಶ್ ಅರವಿಂದ್ ಕೂಡ ರಾಯಭಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. CMCA ಅಂದರೆ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಯಾಕೆ ಸ್ಥಾಪನೆ ಆಗಿದೆ ಅಂತ ಹೇಳಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸಮಾಜದ ಸರ್ವಜನರನ್ನೊಳಗೊಂಡಂತಹ ಸುಸ್ಥಿರದ ಭಾರತ ನಿರ್ಮಾಣಕ್ಕಾಗಿ ಸ್ಥಾಪನೆ ಆಗಿದೆ. ಯುವ ಜನರಲ್ಲಿ ಸಾಮಾಜಿಕ ಕಳಕಳಿ ಮೂಡಿಸಿ ಅವರನ್ನು ಚಿಂತನಾಶೀಲರನ್ನಾಗಿ ರೂಪಿಸಿ ಸಕ್ರಿಯ ನಾಗರಿಕರಾಗುವಂತೆ ಪ್ರೇರೇಪಿಸಿ ಪರಿವರ್ತಿಸುವುದು CMCA ಸಂಸ್ಥೆಯ ಧೈರ್ಯವಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇದು ಮಕ್ಕಳಲ್ಲಿ ಒಂದು ಧೈರ್ಯ ತುಂಬಿಸುವಂಥ ಒಂದು ಕೆಲಸ ಮಾಡ್ತಾ ಇದೆ. ನೋಡ್ತಾ ಇರ್ಬೋದು, ನಮ್ಮ ಸ್ಕೂಲಲ್ಲಿ ಕೂಡ ಇದ್ರ ಕ್ಲಾಸಸ್ ಮಾಡ್ತಾ ಇದ್ರು. ನಾನು ಕೂಡ ಇದರ ಒಬ್ಬ ಸದಸ್ಯ. ನೋಡ್ತಾ ಇರ್ಬೋದು, ಇದು ಸದಸ್ಯತ್ವದ ಪ್ರಮಾಣ ಪತ್ರ, 2 ಬ್ಯಾಡ್ಜಸ್ ಕೂಡ ನೀಡಿದ್ದಾರೆ. ಆಗಲೇ ಹೇಳ್ದಂಗೆ ಇದು ಮಕ್ಕಳಲ್ಲಿ ನಾಗರಿಕ ಜಾಗೃತಿ ಮೂಡಿಸೋದಕ್ಕೋಸ್ಕರ ಸ್ಥಾಪನೆ ಮಾಡಲಾಗಿದೆ. ಯಾವ ಥರ ನಾಗರಿಕ ಜಾಗೃತಿ ಮೂಡಿಸುತ್ತೆ, ನಮ್ಮ ಸೊಸೈಟಿಯಲ್ಲಿ ನಾವು ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಗಳನ್ನು ಹೊರ ಹಾಕೋದಕ್ಕೋಸ್ಕರ ಇದು ಹೆಲ್ಪ್ ಮಾಡ್ತಾ ಇದೆ. ಮತ್ತು ನಮ್ಮ ಮನೆ ಮುಂದೆ ಒಂದು ಬೀದಿ ದೀಪ ಇರುತ್ತೆ, ಅದು ಕೆಟ್ಟೋಗಿರುತ್ತೆ, ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ನಗರಸಭೆಗೆಲ್ಲ ಯಾವ ಥರ ಪತ್ರ ಬರೆಯೋದು, ಆ ಥರ ಎಲ್ಲ ಇದರಲ್ಲಿ ಕ್ಲಾಸಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಮಾತು ಕೇಳಿರ್ಬೋದು, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತ ಹೇಳ್ತಿದ್ರು. CMCಯಲ್ಲಿ ಆ ಥರ ಹೇಳೋದಿಲ್ಲ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತ ಹೇಳಿ ಇದರಲ್ಲಿ ಟೀಚಿಂಗ್ಸ್ ಮಾಡ್ತಾರೆ. ಮಕ್ಕಳಿಗಿರುವಂಥ ಹಕ್ಕುಗಳು, ಮಕ್ಕಳು ಯಾವ ಥರ ಹೋರಾಡ್ಬೋದು ಅದನ್ನೆಲ್ಲ ಕೂಡ ಇದರಲ್ಲಿ ತಿಳಿಸ್ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಕ್ಲಾಸಸ್ಸು. ನಿಮ್ಮ ಸ್ಕೂಲಲ್ಲಿ ಕೂಡ ನಡೀತಾ ಇದ್ದು, ನೀವು ಏನಾದರೂ ಇದರ ಸದಸ್ಯರು ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತ, ನೀವು ನೋಡ್ತಾ ಇರ್ಬೋದು, ಇದು CMCA ಅಫಿಷಿಯಲ್ ವೆಬ್ಸೈಟ್ www.cmcaindia.org ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಫೇಸ್ಬುಕ್ ಗ್ರೂಪ್ ಕೂಡ ಇದೆ, ಟ್ವಿಟರಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು CMCA ಬಗ್ಗೆ ಹೆಚ್ಚಿದಾಗಿ ತಿಳ್ಕೋಬೇಕು ಅಂದರೆ ಇದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ಕೂಡ ತಿಳ್ಕೊಬೋದು, ಅಥವಾ ಇಮೇಲ್ ಕೂಡ ಮಾಡ್ಬೋದು. ನೋಡ್ಬೋದು ಇದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.